ಆಷಾಢ ಮಾಸದ ಮೊದಲ ಶುಕ್ರವಾರದ ಸಂಭ್ರಮ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ವಿಐಪಿಗಳ ದಂಡೆ ಆಗಮಿಸಿದೆ. ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ಹರೀಶ್ ಗೌಡ, ರಮೇಶ್ ಬಂಡಿ ಸಿದ್ದೇಗೌಡ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಭೇಟಿ ಕೊಟ್ಟು ತಾಯಿಯ ಸನ್ನಿಧಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸಾಮಾನ್ಯವಾಗಿ ಆಷಾಢ ಶುಕ್ರವಾರ ಅಂತಂದರೆ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳ ಆಚರಣೆಗಳು ನಡೆಯುತ್ತೆ. ಆಷಾಢ ಶುಕ್ರವಾರಗಳಂದು ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ನಡೆಯುವಂಥ ವಿಶೇಷ ಪೂಜೆ ಹಾಗೂ ಹೂವಿನ ಅಲಂಕಾರ ಇರುತ್ತೆ. ಸಾಮಾನ್ಯವಾಗಿ 4 ವಾರಗಳ 4 ರೂಪ ಅಂದರೆ ಚಾಮುಂಡಿ ದೇವಿಗೆ 4 ವಾರಗಳಂದು 4 ವಿಭಿನ್ನ ಅಲಂಕಾರಗಳನ್ನು ಮಾಡಲಾಗುತ್ತೆ. ಮೊದಲ ಶುಕ್ರವಾರ ಲಕ್ಷ್ಮಿಯ ಅಲಂಕಾರ ಅಂದರೆ ನಾಗಲಕ್ಷ್ಮಿಯ ರೂಪದಲ್ಲಿ ಅಮ್ಮ ಕಂಗೊಳಿಸ್ತಾರೆ. ಇನ್ನು 2ನೇ ಶುಕ್ರವಾರ ಸರಸ್ವತಿಯ ರೂಪದಲ್ಲಿ ಆ ಅಮ್ಮನನ್ನು ಅಲಂಕರಿಸಲಾಗುತ್ತೆ. 3ನೇ ಶುಕ್ರವಾರದಲ್ಲಿ ದುರ್ಗಾ ಮಾತೆಯ ರೂಪದಲ್ಲಿ ಅಲಂಕರಿಸಲಾಗುತ್ತೆ ತಾಯಿ ಚಾಮುಂಡೇಶ್ವರಿಯನ್ನು. ಇನ್ನು 4ನೇ ಶುಕ್ರವಾರ ಮಹಿಷಾಸುರ ಮರ್ಧಿನಿಯ ಅವತಾರದಲ್ಲಿ ಅಲಂಕಾರವನ್ನು ಮಾಡಲಾಗುತ್ತೆ. ಸೊ ಹಾಗಾಗಿ ನಾಡಿನ ವಿವಿಧ ಮೂಲಗಳಿಂದ ಲಕ್ಷಾಂತರ ಭಕ್ತರು ದೇವಿಯ ದರ್ಶನವನ್ನು ಪಡೆದು ಪುನೀತರಾಗುವುದಕ್ಕೆ ಮೈಸೂರಿನ ನಾಡದೇವತೆಯ ಸನ್ನಿಧಾನಕ್ಕೆ ಬರ್ತಾರೆ. ಸಾಮಾನ್ಯವಾಗಿ ಲಕ್ಷ್ಮೀ ಆರಾಧನೆ ಅಂತಂದಾಗ ಬೆಳಗಿನ ಜಾವವೇ ಎದ್ದು ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಮನೆಯ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ದೀಪ ಹಚ್ಚಿ ಕಮಲ ಅಥವಾ ಕೆಂಪು ಹೂಗಳನ್ನು ಅರ್ಪಿಸಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು ವಾಡಿಕೆ. ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ಅಷ್ಟೋತ್ತರ ಹಾಗೂ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ಮಂತ್ರಗಳನ್ನು ಕೂಡ ಪಠಿಸುವಂಥದ್ದು ವಾಡಿಕೆ. ನಾಡದೇವಿಯ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲೂ ಕೂಡ ಈ ಪೂಜೆ ಪುನಸ್ಕಾರಗಳು ವಿಶೇಷವಾಗಿ ನಡೀತವೆ. ಅಲಂಕಾರ ವಿಶೇಷವಾಗಿರುತ್ತೆ. ಸೊ ಇದೇ ವೇಳೆ ಅನೇಕ ಜನಪ್ರತಿನಿಧಿಗಳು ಕೂಡ ಭೇಟಿ ಕೊಟ್ಟಿರುವಂಥದ್ದು. ಸಾಮಾನ್ಯವಾಗಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ರವಿ ಬಂಡಿ ಸಿದ್ದೇಗೌಡ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಈ ವೇಳೆ ತಾಯಿಯ ಸನ್ನಿಧಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಯನ್ನು ಅಲ್ಲಿ ಸಲ್ಲಿಸಿದ್ದಾರೆ. ಸಾಮಾನ್ಯವಾಗಿ ಆಷಾಢ ಶುಕ್ರವಾರದಂದು ಕೆಲವು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಜಾತಕದಲ್ಲಿ ಶುಕ್ರ ದೆಸೆ ಬಲಗೊಂಡು ಸಂಪತ್ತು ವೃದ್ಧಿಯಾಗುತ್ತೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಅದೇ ರೀತಿ ಬರುವಂಥ ಭಕ್ತರು ಪೂಜೆ ಪುನಸ್ಕಾರ ಪ್ರಾರ್ಥನೆಯ ಜೊತೆಗೇ ಈ ರೀತಿ ಅನೇಕ ಅಂದರೆ ಕೆಲವು ಬಿಳಿ ಬಣ್ಣದ ವಸ್ತುಗಳನ್ನು ಕೂಡ ದಾನ ಮಾಡುವಂಥದ್ದು ವಾಡಿಕೆ. ಸೊ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲೂ ಕೂಡ ಇದೇ ರೀತಿಯ ಪೂಜೆ ಪುನಸ್ಕಾರಗಳು ದಾನ ಧರ್ಮಗಳು ಕೂಡ ಅಲ್ಲಿ ನಡೆಯುವಂಥದ್ದು. ತಾಯಿಗೆ ಕೆಲವೊಂದು ಬಿಳಿ ಬಣ್ಣದ ವಸ್ತುಗಳನ್ನು ಅರ್ಪಿಸುವಂಥದ್ದು, ದಾನ ಮಾಡುವಂಥದ್ದು ಇವೆಲ್ಲವೂ ಕೂಡ ನಡೆಯುವಂಥದ್ದು ನಾವು ಕಾಣಬಹುದಾಗಿದೆ ಅಮ್ಮನವರ ಸನ್ನಿಧಾನದಲ್ಲಿ.